ನೀವು ನೋಡೋಕೊಂತಾರೆ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತಿದ್ದೇವೆ ಅಂತಂದರೆ ಒಂದು ಮೊಬೈಲಲ್ಲಿರುವಂಥ ಒಂದು ಫೋಕಸ್ ಮೋಡ್. ಸೊ ಈ ಒಂದು ಫೋಕಸ್ ಮೋಡ್ ಒಂದು ಫೀಚರ್ ಇರುತ್ತೆ, ಸೆಟ್ಟಿಂಗ್ಸ್ ಇರುತ್ತೆ. ಸೊ ಆ ಒಂದು ಸೆಟ್ಟಿಂಗ್ಸಿಂದ ಸೊ ಏನೆಲ್ಲ ಯೂಸ್ ಆಗುತ್ತೆ, ಸೊ ಫೋಕಸ್ ಮೋಡ್ ಅಂತಂದರೆ ಅದನ್ನು ಯಾವ ರೀತಿ ಎನೇಬಲ್ ಮಾಡ್ಕೋದನ್ನ ಒಂದು ಮಾಹಿತಿಯನ್ನು ತಿಳಿಸ್ಕೊಡುತ್ತಾ ಹೋಗ್ತಾನೆ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ. ಹಾಗೆ ನಮ್ಮ ಒಂದು ವಿಡಿಯೋ ಫಸ್ಟ್ ಟೈಮ್ ನೋಡೋಕೆ ಕುಂತಿರಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೀವು ನೋಟಿಫಿಕೇಷನ್ ಆಗಿ ಬರ್ತಾ ಹೋಗ್ತಾ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನು ಡೌಟ್ಗಳಿದ್ದ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಮೊದಲಿಗೆ ಒಂದು ಫೋಕಸ್ ಮೋಡ್ ಅಂತಂದ್ರೆ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಡ್ತೇನೆ. ಸೊ ಈ ಫೋಕಸ್ ಮೋಡ್ ಅನ್ನೋದು ಏನಾಗುತ್ತೆ ಅಂದರೆ, ಸೊ ನೀವು ಮೊಬೈಲಲ್ಲಿ ಏನಾಗುತ್ತೆ, ಸೊ ನೀವು ಒಂದು ಯಾವುದೋ ಒಂದು ಗೇಮನ್ನು ಆಡ್ತಾ ಇರ್ತೀರಿ. ಸೊ ಆಡುವಾಗ ಏನಾಗುತ್ತೆ, ವಾಟ್ಸಪ್ಪಿಂದ ಒಂದು ನೋಟಿಫಿಕೇಷನ್ ಬರುತ್ತೆ, ಮತ್ತು ಏನಾದರೂ ಹೊಸ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿರ್ತೀರಿ. ಸೊ ಅದರಿಂದ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗ್ತಾವೆ. ಮತ್ತು ಇಲ್ಲಾಂತಂದರೆ ನೀವು ನಾರ್ಮಲ್ ಮೆಸೇಜು ಕೂಡ ನಿಮಗೆ ಯಾವುದಾದ್ರೂ ಕೂಡ ಮೆಸೇಜ್ ಬರ್ತಾ ಹೋಗ್ತಾವೆ. ಈ ರೀತಿ ಮೆಸೇಜ್ ಬರ್ತೀವಲ್ಲ, ವಾಟ್ಸಪ್ಪಿಂದ ಆಗಿರ್ಬೋದು, ಬೇರೆ ಬೇರೆ ಹೊಸ ಆ್ಯಪ್ನಿಂದ ಆಗಿರ್ಬೋದು, ಮತ್ತು ಸೊ ನ್ಯೂಸ್ ಏನಾದರೂ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಅದರಿಂದ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಹೋಗ್ತಾವೆ. ಅಂದರೆ ನೀವು ಗೇಮ್ ಆಡಬೇಕಾದ್ರೆ ಇದ್ರಿಗೆ ಒಂದು ಇನ್ ಕೇಸ್ ಅವ್ರೇನೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನೋಟಿಫಿಕೇಷನ್ ತೋರಿಸ್ತಾರೆ. ಈ ರೀತಿ ಏನಾಗುತ್ತೆ ಅಂದರೆ ನಿಮಗೆ ಸೊ ಒಂದು ಫೋಕಸ್ ಮಾಡ್ತಾ ಆಗ್ತಿರಂಗಿಲ್ಲ ನೀವು ಆಡುವಂಥ ಗೇಮ್ಗಳಲ್ಲಿ. ಗೇಮ್ ಆಡ್ತಿರುವಾಗ ಇವೆಲ್ಲ ಡಿಸ್ಟರ್ಬೆನ್ಸ್ ಇರ್ತಾವೆ. ಸೊ ಇವು ಡಿಸ್ಟರ್ಬೆನ್ಸ್ ಆಗೋ ಸಲ ತೊಂದರೆ ಆಗುತ್ತೆ. ಇದಕ್ಕೆ ಗೇಮ್ ಆಡಿ ಅಂತಂದರೆ ಈ ಫೋಕಸ್ ಮೋಡನ್ನು ಈ ಒಂದು ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಫೋಕಸ್ ಮೋಡನ್ನು ಎನೇಬಲ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಇವು ವಾಟ್ಸಪ್ ಆಗಿರ್ಬೋದು, ಹೊಸ ಆ್ಯಪ್ಗಳಾಗಿರ್ಬೋದು, ಮತ್ತು ನ್ಯೂಸ್ ಚಾನಲ್ ನೋಟಿಫಿಕೇಷನ್ ಆಗಿರ್ಬೋದು, ಇವೆಲ್ಲ ಒಂದು ಏನೋ ಫೋಕಸ್ ಮೋಡ್ ಎನೇಬಲ್ ಮಾಡ್ಕೊಂಡಾಗ ಇವೆಲ್ಲವೂ ಸ್ಟಾಪ್ ಆಗ್ತಾವೆ. ಇವು ಯಾವುದೇ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಈ ಫೋಕಸ್ ಮೋಡ್ ಆನ್ ಮಾಡಿ ನಿಮಗೆ ಯಾವ ಆ್ಯಪ್ ಬೇಕೋ ಆ ಒಂದು ಆ್ಯಪನ್ನು ನೀವು ಆ ಒಂದು ನೋಟಿಫಿಕೇಷನ್ ಇದು ಫೋಕಸ್ ಮೋಡನ್ನು ಆನ್ ಮಾಡ್ಕೊಂಡಾಗ ಇದರಿಂದ ಆ ಒಂದು ಆ್ಯಪ್ನಿಂದ ಯಾವುದೇ ರೀತಿ ನಿಮಗೊಂದು ನೋಟಿಫಿಕೇಷನ್ ಬರೋಂಗಿಲ್ಲ. ಸೊ ಮತ್ತೆ ಆಫ್ ಮಾಡ್ಕೊಳ್ಳಿ ಬರ್ತಾವೆ, ಆನ್ ಮಾಡ್ಕೊಳ್ಳಿ ಬರೋಲ್ಲ. ಇದರಿಂದ ಏನಾಗುತ್ತೆ, ಸೊ ನೀವು ಮಾಡುವಂಥ ಕೆಲಸ ಯಾವುದೋ ಒಂದು ಆ್ಯಪ್ನಲ್ಲಿ ಮಾಡ್ತಿದ್ದಲ್ಲ ಕೆಲಸ, ಯಾವುದೇ ಬೇರೆ ಆ್ಯಪ್ನಿಂದ ಡಿಸ್ಟರ್ಬೆನ್ಸ್ ಆಗೋಂಗಿಲ್ಲ. ಅದನ್ನು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತದೆ, ಯಾವ ರೀತಿ ಎನೇಬಲ್ ಮಾಡ್ಕೋದನ್ನು ತಿಳಿಸ್ಕೊಡ್ತಾ ಹೋಗ್ತೀರಿ. ಇವಾಗ ನಿಮಗೆ ಫೋಕಸ್ ಮಾಡಿ ಎಲ್ಲಿ ಎನೇಬಲ್ ಮಾಡ್ಕೋದಂತೆ ಇವಾಗ ಎಲ್ಲಿ ಮಾಡ್ಕೋದು ಅಂತಂದ್ರೆ, ಸೊ ನೀವು ಮ್ಯಾಗೆ ಆ್ಯಪನ್ನು ಡ್ರ್ಯಾಗ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡಾಗ ಸೊ ಇಲ್ಲಿ ನಿಮಗೆ ಫೋಕಸ್ ಮೋಡ್ ಅಂತ ಇವು ಒಂದು ಆ್ಯಪ್ ನೋಟಿಫಿಕೇಷನ್ ಡ್ರೈವರಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಒಂದು ಇಲ್ಲಿ ಫೋಕಸ್ ಒಂದು ಆ್ಯಪ್ ಒಂದು ಫೋಕಸ್ ಮೋಡ್ ಅಂತ ಇರುತ್ತೆ. ಅದನ್ನೇ ಓಕೆ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಬಿಟ್ಟಿದ್ರೆ, ಸೊ ವೆನ್ ಯು ನೀಡ್ ಟೈಮ್ ಟು ಫೋಕಸ್ ಯು ಕ್ಯಾನ್ ಪೌಸ್ ಡಿಸ್ಟ್ರಾಕ್ಟಿಂಗ್ ಆ್ಯಪ್ಸ್ ಆ್ಯಂಡ್ ದೇರ್ ಹೈಡ್ ನೋಟಿಫಿಕೇಷನ್ ಅಂತಂದ್ರೆ, ನೀವು ಯಾವುದೋ ಒಂದು ಫೋಕಸ್ ಮೇಲೆ ಯಾವುದೋ ಒಂದು ಆ್ಯಪ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಒಂದು ಆ್ಯಪ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ, ಆ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದಂತ ಈ ಫೋಕಸ್ ಮೇಲೆ ಎನೇಬಲ್ ಮಾಡ್ಕೋದು. ಸೊ ಫಾರ್ ಎಕ್ಸಾಂಪಲ್ ಸೆಲೆಕ್ಟಿಂಗ್ ಡಿಸ್ಟ್ರಾಕ್ಟಿಂಗ್ ಆ್ಯಪ್, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್, ಟ್ರೂ ಕಾಲರ್, ಗ್ಯಾಲರಿ, ಕಾಂಟ್ಯಾಕ್ಟ್ಸ್. ಸೊ ಏನೇನು ಆ್ಯಪ್ ಅದಾವಲ್ಲ, ಸೊ ಎಲ್ಲ ಆ್ಯಪನ್ನು ಒಂದು ನೋಟಿಫಿಕೇಷನ್ ಆಫ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿದ್ರೆ, ಯೂಟ್ಯೂಬಲ್ಲಿ ನಾನು ಕ್ಲಿಕ್ ಮಾಡೋದು ಟರ್ನ್ ಆನ್ ನೌ ಅಂತ ಇರುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಸೊ ಇದು ಏನಾಗುತ್ತೆ, ಆ ಒಂದು ಯೂಟ್ಯೂಬ್ ಏನಾಗುತ್ತೆ ಅದು ಫೋಕಸ್ ಮೋಡ್ ಆನ್ ಆಗ್ಬಿಡ್ತದೆ ಅದ್ರ ಮೇಲೆ. ನಾವು ಬ್ಯಾಕ್ ಬಂದಾಗ ಇಲ್ಲಿ ತೋರಿಸೋದಿಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಇದು ಫೋಕಸ್ ಮೋಡ್ ಆನ್ ಆದಂಥ ಒಂದು ಸೊ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಇದು ನೋಡಿ, ಸೊ ಇವೆಲ್ಲ ಕಲರ್ ಇದು ಬ್ಲ್ಯಾಕ್ ಕಲರ್ ಇರ್ತದೆ. ಸೊ ಈ ರೀತಿ ಬ್ಲ್ಯಾಕ್ ಕಲರ್ ಆಗ್ತದೆ. ಅದರಿಂದ ಯಾವುದೇ ರೀತಿ ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಆ ಒಂದು ಯೂಟ್ಯೂಬ್ ಕಡೆಯಿಂದ ಯಾವುದೇ ನಿಮಗೆ ನೀವು ನೋಟಿಫಿಕೇಷನ್ ಬರೋಲ್ಲ. ಆರಾಮಾಗಿ ಯೂಟ್ಯೂಬ್ ಕಡೆ ಒಂದೇ ಅಲ್ಲ, ಬೇರೆ ಆ್ಯಪ್ಸ್ ಕೂಡ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಆ್ಯಪ್ಸ್ ಕೂಡ ನೀವು ಆ ನೋಟಿಫಿಕೇಷನ್ ಆಫ್ ಮಾಡಿಕೊಂಡು, ಸೊ ಬೇರೆ ಒಂದು ನಿಮ್ಗೆ ಯಾವ ಗೇಮನ್ನು ಆಡ್ಬೇಕಂತಂದ್ರೆ, ಸೊ ಅಥವಾ ನೀವು ವಾಟ್ಸಪ್ ಅಷ್ಟೇ ಯೂಸ್ ಮಾಡ್ಕೋಬೇಕು ಅಂದ್ರೆ ಅದನ್ನಷ್ಟೇ ಯೂಸ್ ಮಾಡ್ಕೊರಿ. ಸೊ ಬೇರೆ ಆ್ಯಪ್ಗೆ ನೀವು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋಂಗಿಲ್ಲ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಫೋಕಸ್ ಮೋಡ್ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೇನೆ, ಮತ್ತು ಅದು ಫೋಕಸ್ ಮೋಡ್ ಇದರಿಂದ ಏನು ಯೂಸಸ್ ಅಂತ ಹೇಳ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.